ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರ್ತಿದ್ದೀನಿ. ಒಂದು ಹರಕುಲು ಮುರುಕುಲು ಮನೆಯಲ್ಲಿ. ಈ ಮನೆ ನಮ್ಮ ಸರ್ಕಾರದ ಬೇಜವಾಬ್ದಾರಿತನ, ಭಂಡತನ ಹಾಗೂ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿ ನಿಂತಿದೆ. ಈ ಮನೆ ಆ ಕರಾಳ ದಿನದಂದು ನೆರೆಗೆ ಕೊಚ್ಚಿ ಹೋದ ಮನೆ. ಆದರೆ ಈ ಕೊಚ್ಚಿ ಹೋದ ಮನೆಯಲ್ಲೇ ಜನ ಇಂದು ವಾಸಿಸ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ವಾಸಿಸ್ತಾನೇ ಬಂದಿದ್ದಾರೆ. ಹಾಗಾದ್ರೆ ಸರ್ಕಾರ ಕೊಟ್ಟ ಆಸರೆಯ ಭರವಸೆ ಏನಾಯ್ತು? ಈ ಜನರಿಗೆ ತಲುಪಿಲ್ವಾ? ಇದರಲ್ಲೇನಾದ್ರೂ ಭ್ರಷ್ಟಾಚಾರ ಆಗಿದ್ಯಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಇವು ಆ ಕರಾಳ ದಿನಗಳ ಕರುಣಾಜನಕ ದೃಶ್ಯಗಳು. ಸೆಪ್ಟೆಂಬರ್ 29, 2009 ವರುಣದೇವನ ರುದ್ರಾವತಾರಕ್ಕೆ ಇಡೀ ಉತ್ತರ ಕರ್ನಾಟಕವೇ ಬೆಚ್ಚಿ ಬಿತ್ತು. ರಾಜ್ಯದ 15 ಜಿಲ್ಲೆಗಳ ಜನರ ಬದುಕೆ ಕೊಚ್ಚಿ ಹೋಯಿತು. ಆ ಮಹಾಮಳೆಗೆ 190ಕ್ಕೂ ಹೆಚ್ಚು ಜೀವಗಳು ಬಲಿಯಾದವು. 1 ಲಕ್ಷಕ್ಕೂ ಹೆಚ್ಚು ಮನೆಗಳು ನೆಲಸಮವಾದವು. ಸಾವಿರಾರು ಪ್ರಾಣಿಗಳು ನೀರು ಪಾಲಾದವು. ತಮ್ಮದೆಲ್ಲವನ್ನ ಕಳೆದುಕೊಂಡ ನೆರೆ ಸಂತ್ರಸ್ತರಿಗೆ ಇಡೀ ರಾಜ್ಯವೇ ಸಹಾಯ ಹಸ್ತ ಚಾಚಿತು. ಕೇಂದ್ರ ಸರ್ಕಾರ 1500 ಕೋಟಿ ರೂಪಾಯಿ ನೆರವು ನೀಡಿತು. ರಾಜ್ಯ ಸರ್ಕಾರ ತಕ್ಷಣ 106 ಕೋಟಿ ಪರಿಹಾರ ಧನ ಬಿಡುಗಡೆ ಮಾಡಿತು. ಮಹಾಪೂರದಲ್ಲಿ ಮನೆ ಕಳೆದುಕೊಂಡವರಿಗೆ 8 ತಿಂಗಳೊಳಗೆ ಆಸರೆ ನೀಡುವ ಭರವಸೆ ನೀಡಿತು ಬಿಜೆಪಿ ಸರ್ಕಾರ. 2.5 ವರ್ಷ ಮ್ಯಾಗಾಯ್ತು. ಈಗ 3 ವರ್ಷ ರನ್ನಿಂಗ್ ಆಗ್ತಾ ಇದೆ. ಮನೆಗಳಂತೂ ಇದುವರೆಗೆ ಆಗಿಲ್ಲ. ಅದ್ರ ಸ್ಥಳ ಇದೂ ಆಗಿಲ್ಲ. ಇದುವರೆಗಾಗಿ ಯಾವುದು ಅನುಕೂಲಕತೆ ಆಗಿಲ್ಲ. ಭಾಳ ಜನಕ್ಕೆ ಭಾಳ ತೊಂದರೆ ಇದೆ. ಇಲ್ಲ ಬಿದ್ದ ಮನೆಗಳು ಹಂಗೆ ಇದೆ. ಬಿದ್ದ ಮನೆಗಳಲ್ಲೇ ಜೀವನ ಮಾಡ್ತಾ ಇದ್ದಾರೆ ಜನ. ನೆರೆಗೆ ಕೊಚ್ಚಿ ಹೋದ ಗ್ರಾಮಗಳನ್ನು ಭಿಕ್ಷೆ ಬೇಡಿಯಾದರೂ ಸುವರ್ಣ ಗ್ರಾಮ ಮಾಡುವುದಾಗಿ ಹೇಳಿದ್ರು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಬಂದು ನೀವು ಏನು ವಿಷಯ ತಗೋಬೇಡ್ರಿ, ಎದೆ ಬಿಡಬೇಡ್ರಿ, ನಾನು ಇರತಾನೆ ಭಿಕ್ಷೆ ಬೇಡೋದಾಗ್ರಿ ನಿಮ್ಗೆ ಮನೆಗಳು ಕಟ್ಟಿಕೊಡ್ತೀನಿ ಅಂತೇಳಿ DC 2 ಸಲ ಬಂದ ಮೇಡಮ್. ಅವ್ರಿಗೆ ನಾ ಸುಮ್ಮನೆ ಶಾಂತಿಗೆ ಹೇಳಿದ್ರು, ನನ್ನ ಮ್ಯಾಗ ಭರೋಸೆ ಇಡ್ರಿ ಅಂತ ಹೇಳಿದ್ರು. ಅವ್ರಿಗೇನೆ ಮಾಡಲಿಲ್ಲ. ಆದರೆ ಮಳೆ ನಿಂತ ಮೇಲೆ ನೆರೆ ಮರೆಯಾಯಿತು. ಸರ್ಕಾರ ಸರಿಯಿತು. ಭರವಸೆ ಕರಗಿತು. ಹಾಗೆ ದಿನಗಳು ಕಳೆದವು, ತಿಂಗಳಾದವು, 3 ವರ್ಷಗಳೇ ಕಳೆದು ಹೋದವು. ಈಗ ನೆರೆ ಪೀಡಿತರು ಹೇಗಿದ್ದಾರೆ? ಸರ್ಕಾರದ ಆಸರೆಯಲ್ಲಿ ಬೆಚ್ಚನೆ ಬದುಕು ಸಾಗಿಸುತ್ತಿದ್ದಾರಾ? ನೆರೆಯ ಕ್ರೂರತೆಗೆ ಬಲಿಯಾದ ಗ್ರಾಮಗಳು ಸುವರ್ಣ ಗ್ರಾಮಗಳಾಗಿ ಪರಿವರ್ತನೆಯಾಗಿವೆಯಾ? ರಾಜ್ಯದ ಜನತೆ ಕಾಳಜಿಯಿಂದ, ನಂಬಿಕೆಯಿಂದ ಸರ್ಕಾರಕ್ಕೆ ನೀಡಿದ ಪರಿಹಾರ ನಿಧಿ ಇವರಿಗೆ ತಲುಪಿದೆಯಾ? ಇದನ್ನೆಲ್ಲ ತಿಳಿಯಲು ನಾವು ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತ ಗ್ರಾಮಗಳಿಗೆ ತೆರಳಿದೆವು. ಅಲ್ಲಿ ರಾತ್ರಿ ಹಗಲನ್ನ ಕಳೆದೆವು. ಜನರ ಸ್ಥಿತಿಗತಿಯ ಅಧ್ಯಯನ ನಡೆಸಿದೆವು. ಆದರೆ ಆ ಅಧ್ಯಯನದ ಫಲಿತಾಂಶ ನಮ್ಮನ್ನು ಪಾತಾಳಕ್ಕೆ ಕುಸಿಯುವಂತೆ ಮಾಡಿತು. ನಮ್ಮ ಸರ್ಕಾರ ಇಷ್ಟೊಂದು ನಿಷ್ಕರುಣ್ಯ, ನಮ್ಮನ್ನಾಳುವವರು ಇಷ್ಟೊಂದು ದೊಡ್ಡ ಮೋಸಗಾರರ, ನಮ್ಮ ಅಧಿಕಾರಿಗಳು ಇಷ್ಟೊಂದು ಭ್ರಷ್ಟರ, ಕನ್ನಡಿಗರು ಕಷ್ಟಪಟ್ಟು ಕೂಡಿಕೊಟ್ಟ ಹಣಕ್ಕೆ ಬೆಲೆಯೇ ಇಲ್ವಾ ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿದವು. ಕಳೆದ 3 ವರ್ಷಗಳಿಂದ ಇಲ್ಲಿನ ಜನರಿಗೆ ತಮ್ಮ ಜೀವನದಲ್ಲೇ ಬೇಸರ ಮೂಡಿದೆ. ತಮ್ಮ ದುಸ್ಥಿತಿಯನ್ನ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ತೋರಿಸಿ ಸುಸ್ತಾಗಿದ್ದಾರೆ. ಇವರಿಗೆ ಜೀವನದಲ್ಲೇ ನಿರಾಸೆ ಮೂಡಿದೆ. ಇವರ ನಿರಾಸೆಯ ಇನ್ನಷ್ಟು ಕತೆ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.